ಕಾಂಗ್ರೆಸ್ ಸರ್ಕಾರ ಮತ್ತು ಸಚಿವರ ವಿರುದ್ಧ ಶಾಸಕ ಮುನಿರತ್ನ ಹರಿಹಾಯ್ದಿದ್ದಾರೆ. ಚಿತ್ರದುರ್ಗದಲ್ಲಿ ಶಾಸಕ ಮುನಿರತ್ನ ಅವರು ಮಾತನಾಡಿದ್ದು, ಯಡಿಯೂರಪ್ಪ ಅವರ ಸಾಧನೆಗೆ ರಾಜ್ಯ ಕಂಡಂತಹ ಹೋರಾಟಗಾರರು ಕೊಟ್ಟ ಮಾತಿನಂತೆ ನಡೆಯುವ ಅಪರೂಪದ ರಾಜಕಾರಣಿ ಎಂಬ ಹೆಸರು ಇದ್ದರೆ ಅದು ಮೊದಲ ಸಾಲಿನಲ್ಲಿ BS ಯಡಿಯೂರಪ್ಪ ಅವರು ನಿಲ್ಲುತ್ತಾರೆ. ಅವರ ಸಾಧನೆಯ ಕಾರ್ಯಕ್ರಮದಲ್ಲಿ ನಾವು ಬಂದಿರುವುದೇ ಸಂತೋಷ ಮತ್ತು ಹಬ್ಬದ ವಾತಾವರಣ ಎಂದು ಮುನಿರತ್ನ ತಿಳಿಸಿದ್ದಾರೆ. ಇನ್ನು ಪಂಚರಾಜ್ಯದ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದೇಶದಲ್ಲಿ ಇದ್ದಂತಹ ಬಹಳ ಕೆಟ್ಟ ವ್ಯಕ್ತಿ ನಿರ್ಮಾಣ ಮಾಡಲು ತೃಣಮೂಲ ಕಾಂಗ್ರೆಸ್ ಹೊರಟಿತ್ತು. ಅದನ್ನು ಕಿತ್ತೆಸೆದು ದೇಶಕ್ಕೆ ಒಳ್ಳೆಯದಾಗಿದೆ. ಅದನ್ನು ಬಿಟ್ಟರೆ 10-15 ವರ್ಷದಲ್ಲಿ ಇಡೀ ಭಾರತಕ್ಕೆ ಹಬ್ಬುತ್ತಿತ್ತು. ಇನ್ನು ಪಶ್ಚಿಮ ಬಂಗಾಳವನ್ನು ಕ್ಲೀನ್ ಮಾಡಲಾಗಿದೆ. ದೇಶದ ಗಡಿಯಾಚೆ ಇರುವವರನ್ನು ಏನು ಬೇಕಾದರೂ ಮಾಡಬಹುದು, ಆದರೆ ದೇಶದ ಒಳಗೆ ಇರುವವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಅಂತಹ ಕೆಲಸವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಸೇರಿ ಕ್ಲೀನ್ ಮಾಡಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳಕ್ಕೆ ಒಳ್ಳೆಯ ದಿನಗಳು ಬರಲಿದೆ. ಕರ್ನಾಟಕದ ಬೈ ಎಲೆಕ್ಷನ್ ಸರ್ಕಾರದ ಪರ ಇರುತ್ತದೆ. ಅಭಿವೃದ್ಧಿ ಆಗುವ ಹಿನ್ನೆಲೆ ಮತ ಹಾಕುತ್ತಾರೆ. ಮುಖ್ಯಮಂತ್ರಿ ಹಾಗೂ ಅಧ್ಯಕ್ಷರು 20 ಸಾರಿ ಹೋಗಿ ಇತಿಹಾಸದಲ್ಲಿ ಕಷ್ಟಪಟ್ಟು ಗೆದ್ದಿದ್ದು, ಮಂತ್ರಿಮಂಡಲ ಹೋಗಿ ಕೂತು ಗೆದ್ದದ್ದು ಇದೇ ಇತಿಹಾಸದಲ್ಲಿ ಮೊದಲಾಗಿದೆ. ಅವರ ಶಕ್ತಿ ಎಷ್ಟಿದೆ ಎಂಬುದು ಇದರಲ್ಲೇ ಗೊತ್ತಾಗುತ್ತದೆ. ಇನ್ನು ಕೊನೆ ಕ್ಷಣದಲ್ಲಿ ಜಮೀರ್ ಅವರ ಕಾಲು ಹಿಡಿದು ಕರೆದುಕೊಂಡು ಬಂದು ಗೆಲ್ಲುವ ಅವಶ್ಯಕತೆ ಇರುತ್ತಿರಲಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಜಮೀರ್ ಅವರು ಬುದ್ಧಿವಂತರಾಗಿದ್ದಾರೆ. ಎಲ್ಲೂ ಕೂಡ ಓಟ್ ಕೇಳದೆ ರ್ಯಾಲಿ ಮಾಡದೆ ಹೋಗಿದ್ದು, ಅವರ ಕಾಲು ಹಿಡಿದು ಕೇಳಿಕೊಂಡಿದ್ದಕ್ಕೆ ಜಮೀರ್ ಅವರು ಬಂದು ಕೇವಲ ಸಚಿವರ ಮನೆಯಲ್ಲಿ ಊಟ ಮಾಡಿ ಹೋಗಿದ್ದಾರೆ ಎಂದು ಶಾಸಕ ಮುನಿರತ್ನ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಕ್ಲೀನ್ ಮಾಡಿ ದೇಶದ ರಕ್ಷಣೆ, ದೇಶದ ಗಡಿ ಆಚೆ ಇರೋಂಥವ್ರನ್ನ ನಾವು ಏನು ಬೇಕಾದ್ರೂ ಮಾಡ್ಬೋದು. ಗಡಿ ಒಳಗಡೆ ಇರೋರನ್ನ ಏನೂ ಮಾಡೋಕ್ಕಾಗಲ್ಲ. ಆ ಗಡಿ ಒಳಗಡೆ ಕ್ಲೀನ್ ಮಾಡೋದು ತುಂಬ ಕಷ್ಟ. ಅಂಥ ಕೆಲಸನ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಎಲ್ಲರೂ ಸಹ ಸೇರಿ ಇದನ್ನು ಕ್ಲೀನ್ ಮಾಡಿದ್ದಾರೆ. ಮುಂದಕ್ಕೆ ಪಶ್ಚಿಮ ಬಂಗಾಳಕ್ಕೆ ಒಳ್ಳೆಯ ದಿನಗಳು ಬರುತ್ತೆ. ಕರ್ನಾಟಕದ ಬೈ ಎಲೆಕ್ಷನ್ನು ಸರ್ಕಾರ ಇದ್ದಾಗ ಸಾಮಾನ್ಯವಾಗಿ ನಾವು ಕಂಡಿರೋಂಗೆ ಉಪಚುನಾವಣೆಗಳು ಸರ್ಕಾರ ಯಾವುದಿರುತ್ತೋ ಅದ್ರ ಪರವಾಗಿರುತ್ತೆ. ಕಾರಣ ಸರ್ಕಾರ ಇರೋ ಕಡೆಗೆ ಓಟ್ ಹಾಕಿದ್ರೆ ನಮಗೇನಾದ್ರು ಅಭಿವೃದ್ಧಿ ಆಗ್ಬೋದು ಅನ್ನೋ ಉದ್ದೇಶ. ಆಮೇಲೆ ಒಂದು ಬೈ ಎಲೆಕ್ಷನ್ ಗೆಲ್ಲಕ್ಕೆ ಬಹುಶಃ ಒಂದು ಮುಖ್ಯಮಂತ್ರಿಗಳು 10 ಸಾರಿ ಹೋಗಿರೋದು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಒಂದು 20 ಸಾರಿ ಹೋಗಿರೋದು, ಇಡೀ ಮಂತ್ರಿಮಂಡಲನೇ ಹೋಗಿ ಅಲ್ಲಿ ಕುಂತಿರೋದು. ಇತಿಹಾಸದಲ್ಲಿ ಇಷ್ಟು ಕಷ್ಟಪಟ್ಟು ಗೆದ್ದಿರೋಂಥದ್ದು ಯಾವುದನ್ನು ಇದ್ದರೆ ಅವು 2 ಕ್ಷೇತ್ರಗಳು ಮಾತ್ರ ಆಗಿರುತ್ತೆ. ಅಂದರೆ ಅವರ ಹೋರಾಟ ಎಷ್ಟು ಮಾತ್ರಕ್ಕಿದೆ, ಅವರ ಒಂದು ಶಕ್ತಿ ಎಷ್ಟಿದೆ ಅನ್ನೋದು ಇದರಲ್ಲೇ ಕಾಣುತ್ತೆ. ಒಂದು ಉಪಚುನಾವಣೆಗೆ ಇಷ್ಟು ಕಷ್ಟಪಡಬೇಕಾಗಿದೆ ಅವರು. ಯಾಕಂದರೆ ಒಬ್ಬರು ಹಾಲಿ ಸಂಸದರು, ಇನ್ನೊಬ್ಬರು ಸಚಿವರು ಒಂದೇ ಕುಟುಂಬದಲ್ಲಿ ಇದ್ದುಕೊಂಡು ಇಷ್ಟು ಕಷ್ಟಪಡೋಂಥದ್ದು ಇರಲಿಲ್ಲ. ಆಮೇಲೆ ಕೊನೆ ಕ್ಷಣದಲ್ಲಿ ಜಮೀರ್ ಅವ್ರನ್ನ ಕಾಲಿಡಿದು ಕರ್ಕೊಂಬಂದು ಗೆಲ್ಲೋಂಥ ಅವಶ್ಯಕತೆ ಆ MP ಮತ್ತು ಸಚಿವರಿಗೆ ಇರಲಿಲ್ಲ. ಅವತ್ತು ಜಮೀರ್ ಅವ್ರು ಕಾಲಿಡ್ದಿದ್ದಕ್ಕೆ ಅವ್ರು ಬಂದಿದ್ದು. ಅವ್ರು ಕಾಲಿಡ್ಕೊಂಡಿಲ್ಲ ಅಂದರೆ ಅವ್ರು ಬರ್ತಾ ಇರಲಿಲ್ಲ. ನೀವು ದಯವಿಟ್ಟು ನಿಮ್ಗೆ ಹೇಳಿರೋ ತಪ್ಪಾಗಿದೆ, ನಾವು ನಿಮ್ಮನ್ನು ಏಕವಚನದಲ್ಲಿ ಮಾತಾಡಿರೋ ತಪ್ಪಾಗಿದೆ. ಹಾಗಾಗಿ ನೀವು ಬಂದು ನಮಗೆ ಇಲ್ಲಿ ಮತಯಾಚನೆ ಮಾಡಬೇಕು ಅಂತ ಕೇಳಿದಾಗ ಆದರೂ ಜಮೀರ್ ಭಾಳ ಬುದ್ಧಿವಂತಿಕೆಯಿಂದ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹಂಗೆ ಹೋಗ್ಬೇಕು. ಎಲ್ಲೂ ಒಂದು ಕಡೆನೂ ಅವರು ರ್ಯಾಲಿ ಮಾಡೋದಾಗಲಿ ಓಟ್ ಕೇಳೋದಾಗಲಿ ಏನೂ ಮಾಡಿ ಅವ್ರು ಕಾಲಿಡ್ದು ಬೇಡ್ಕೊಂಡಿದ್ದಕ್ಕೆ ಮನೆಗೆ ಬಂದು ಊಟ ಮಾಡೋದಿದ್ದಾರೆ. ಥ್ಯಾಂಕ್ ಯು ಸರ್.